ನಮಸ್ತೆ ಸರ್. ನಮಸ್ತೆ ಅಮ್ಮ. ಹೇಳಿ, ಏನು ವಿಷಯ? ಸರ್, ಒಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಒಂದು ಹುಡುಗನ ಮೇಲೆ. ನನ್ನ ಮಗಳು ಫೋಟೋ ಇಟ್ಕೊಂಡು ತುಂಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಅದಕ್ಕಾಗಿನ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಸರ್. ಹುಡುಗ ಅಂದರೆ ಯಾರು? ಇಷ್ಟಪಟ್ಟಿರೋ ಹುಡುಗನ? ಹಾಂ ಸರ್, ಇಷ್ಟಪಟ್ಟಿದ್ರು. ಆವಾಗ ಏನೋ ಬುದ್ಧಿ ಇಲ್ದಲೆ, ಇವಳಿಗೆ ಗೊತ್ತಿ ಇಲ್ದಲೆ ಈ ರೀತಿ ಮಾಡ್ಕೊಬಿಟ್ಟಿದ್ದಾಳೆ. ಏನು ಮಾಡಲಿ, ಆ ವಯಸ್ಸು ಅನ್ನೋದಾಗಿರುತ್ತಲ್ಲ ಸರ್. ಅದಕ್ಕೆ ಆ ಫೋಟೋ ವಿಡಿಯೋಸ್ ಎಲ್ಲ ಇಟ್ಕೊಂಡು ನಾನು ತುಂಬ ನಮಗೆ ಎದುರಿಸ್ತಾ ಇದ್ದಾನೆ. ಇವಾಗ ನಮ್ಮ ಮಗಳು ಮದುವೆ ಮಾಡಬೇಕು, ಬೇರೆ ಕಡೆ ಕೊಟ್ಟು ನಾವು ಮದುವೆ ಮಾಡ್ತಾ ಇದ್ದೀವಿ. ಆ ಫೋಟೋ ಎಲ್ಲ ವೈರಲ್ ಮಾಡಿಬಿಡ್ತೀನಿ, ಎಲ್ಲ ಹಾಕ್ಬಿಟ್ಟು ಅಂತೇಳಿ ತುಂಬ ನಮಗೆ ಎದುರಿಸ್ತಾ ಇದ್ದಾನೆ. ಅದಕ್ಕಾಗಿನ ನೀವು ಸ್ವಲ್ಪ ನಮಗೆ ಸಹಾಯ ಮಾಡಬೇಕು ಸರ್. ಆ ಫೋಟೋ ಅವನ ಹತ್ರ ಇಸ್ಕೊಂಡು ಮೊಬೈಲ್ ಎಲ್ಲನ ವಿಡಿಯೋ ಫೋಟೋ ಎಲ್ಲನ ಡಿಲೀಟ್ ಮಾಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್. ಋತು ಬಾ. ನಮಸ್ತೆ ಅಣ್ಣವರೇ. ನಮಸ್ತೆ ಅಮ್ಮ. ಹೇಳಿ, ಏನು ಸಮಸ್ಯೆ? ಯಾಕೆ ಬಂದಿದ್ದೀರಾ ಸ್ಟೇಷನ್ಗೆ? ನಮ್ಮ ಇವ್ರು ನಿಮಗೆ ಪರಿಚಯ ಇರೋರಾ? ಹೌದು ಸರ್, ನಮ್ಮ ಅಣ್ಣನ ಮಗಳೇ ಇವಳು, ಋತು ಅಂತೇಳಿ, ನಮ್ಮ ರಿಲೇಷನ್ನೇನೆ. ಹೌದಾ? ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಮೇಡಮ್. ನೋಡಿ, ಅವ್ರ ಮಗಳಿಗೆ ಏನೋ ಒಂದು ಹುಡುಗ ಏನೋ ಫೋಟೋ ಎಲ್ಲ ಇದಾವಂತೆ, ಏನೋ ನಮಗೆ ಎದುರಿಸ್ತಾ ಇದ್ದಾನೆ ತುಂಬ. ನಮಗೆ ಒಂಥರ ಎಲ್ಲ ವೈರಲ್ ಮಾಡಿಬಿಡ್ತೀನಿ ಫೋಟೋ ವಿಡಿಯೋಸ್ ಅಂತ ಹೇಳಿ ಎಲ್ಲ ಎದುರಿಸ್ತಾ ಇದ್ದಾನೆ ಅಂತೇಳಿ ಕಂಪ್ಲೇಂಟ್ ಮಾಡೋದಕ್ಕೆ ಬಂದಿದ್ದಾರಂತೆ. ನೋಡಿ ಮೇಡಮ್, ಏನು ವಿಚಾರಿಸಿ ಅದು ಯಾವ ಹುಡುಗ ಏನೋ ಎತ್ತ ತಿಳ್ಕೊಳ್ಳಿ. ನನಗೆ ತುಂಬ ಭಯ ಆಗ್ತೈತೆ ಮೇಡಮ್. ಯಾಕಂದರೆ ನನಗೆ ಅವಾಗ ಬುದ್ಧಿ ಇರಲಿಲ್ಲ. ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಹಿಂಗೆ ಕೂತ್ಕೊಂಡಿದ್ದಾಗೇ ಸುಮ್ಮನೆ ಮಾತಾಡ್ತಾ ಜೊತೆಗೆಲ್ಲ ಫೋಟೋಸ್ ತೆಕ್ಕೊಂಡಿರೋವೆಲ್ಲ ಇದ್ದಾವೆ. ಅದಕ್ಕೆ ಅವನು ಆ ಫೋಟೋ ವಿಡಿಯೋಸ್ ಎಲ್ಲ ಇಟ್ಕೊಂಡೆ ನನಗೆ ತುಂಬ ಎದುರಿಸ್ತಾ ಇದ್ದಾನೆ. ಅದಕ್ಕಾಗಿ ಅದನ್ನೆಲ್ಲ ಡಿಲೀಟ್ ಮಾಡಿಸ್ರಿ ಮೇಡಮ್. ಯಾವ ಹುಡುಗ, ಯಾವ ಊರನು? ಋತು, ನೀನು ನನಗೊಂದು ಫೋನ್ ಮಾಡಿ ಹೇಳಿದರೆ ಸಾಕಾಗಿತ್ತು. ನಾನೆಲ್ಲ ವಿಚಾರಿಸ್ತಾ ಇದ್ದೆ. ಯಾಕೆ ಇಲ್ಲಿ ಗಂಟ ಬರೋಕ್ಕೆ ಹೋದೆ? ಇಲ್ಲ, ಏನಂದ್ರೂ ಒಂದು ಕಂಪ್ಲೇಂಟ್ ಬರೋಕ್ಕೆ ಕೊಡಬೇಕು, ಅದಕ್ಕೆ ಬಂದೆ ಮೇಡಮ್. ಈಗ ಏನೇಂದ್ರೂ ಒಂದು ಕಂಪ್ಲೇಂಟ್ ಬರ್ಕೊಟ್ರೆ ಬೆಸ್ಟ್ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದ್ವಿ. ಸರಿ, ಕಂಪ್ಲೇಂಟ್ ಕೊಡು. ಕಂಪ್ಲೇಂಟ್ ಕೊಟ್ಟು ಅಡ್ರೆಸ್ ಎಲ್ಲ ಬರ್ಕೊಟ್ಟು ಹೋಗು. ಅದು ಯಾರೋ ಏನು ಅಂತ ಫೋನ್ ನಂಬರ್ ಇದ್ರೆ ಕೊಡು. ಯಾರು ಅಲ್ಲ ಮೇಡಮ್ರೇ, ಇವಾಗ ಅರೆಸ್ಟ್ ಮಾಡಿದ್ರಲ್ಲ ಶರತ್ ಅಂತ, ಅವನೇನೆ ಇವಳಿಗೆ ಎದುರಿಸ್ತಾ ಇರೋದು. ಓ, ಇವನಾ? ಸರಿ ಸರಿ ಸರಿ. ಅಲ್ಲ, ನಿನಗೆ ಬುದ್ಧಿ ಬೇಡವ ತನ್ವಿ? ಯಾಕೆ ಈ ಥರ ಮಾಡ್ಕೊಳ್ಳೋದಕ್ಕೆ ಹೋದೆ? ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡ್ಬೇಕಣಮ್ಮ. ಈ ಥರ ಎಲ್ಲನ ಹೆಣ್ಮಕ್ಳು ಸ್ವಲ್ಪ ಭಯದಿಂದ ಇರಬೇಕು. ಹೇಳ್ರಿ ಮೇಡಮರೇ, ನೀವೇನೆ ನೋಡ್ರಿ, ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅಲ್ಲ, ನಾನು ಹೇಳಿದೆ ಬೇಡ ಕಣಮ್ಮ, ಬೇಡ ಇಂಥವೆಲ್ಲ ಅಂತೇಳಿ ಎಷ್ಟು ಬುದ್ಧಿ ಹೇಳಿದ್ರು ಕೇಳಲ್ಲ. ನೋಡ್ರಿ, ಇವಾಗ ನೀವೇ ಹೇಳ್ರಿ. ಅವಾಗ ಗೊತ್ತಾಗಲಿಲ್ಲ, ಈ ಥರ ಮಾಡ್ಕೊಬಿಟ್ವಿ. ಅದಕ್ಕೆ ಕ್ಷಮಿಸ್ಬಿಡಿ, ನಮ್ಮದು ತಪ್ಪಾಯಿತು. ಪ್ಲೀಸ್, ತಪ್ಪಾಯ್ತು, ನಮ್ಗೆ ಕ್ಷಮಿಸ್ಬಿಡಿ ಅನ್ನೋದಕ್ಕಿಂತನ ಇಲ್ಲೋಡಮ್ಮ, ನೀನು ಸ್ವಲ್ಪ ಯಾರೇ ಆಗಿರಲಿ ಈ ಥರ ಎಲ್ಲ ಜಾಸ್ತಿ ಮುಂದುವರಿಯೋದಕ್ಕೆ ಹೋಗ್ಬಾರ್ದು. ಫೋಟೋ ಈಗ ಇಷ್ಟ ಆದ್ರೆ ಮಾತಾಡ್ಸಿದ್ರೆ ಆ ಥರ ಎಲ್ಲ ಬೇಡವೇ ಬೇಡಮ್ಮ. ಹೆಣ್ಮಕ್ಳು ಈಗ ತಂದೆ ತಾಯಿ ಹೇಳ್ದಂಗೆ ಕೇಳ್ರಿ. ತಂದೆ ತಾಯಿ ತೋರಿಸಿರೋ ಅಂಥ ಹುಡುಗನ ಮದುವೆ ಆಗಿ ಜೀವನದಲ್ಲಿ ಚೆನ್ನಾಗಿರ್ತೀರ. ಯಾಕೆ ಈ ಥರ ಎಲ್ಲ ಮಾಡ್ಕೊತೀರಾ? ಹಾಂ, ಅವೆಲ್ಲ ಏನೆಲ್ಲ ಸಮಸ್ಯೆಗಳಾಗ್ತವೆ ಅಂತ ನಿಮ್ಗೇನಮ್ಮ ಗೊತ್ತು? ನಾವು ಬೆಳಗ್ಗೆ ಆದರೆ ಸಂಜೆ ಆದರೆ ಎಷ್ಟು ಇಂಥ ಕೇಸ್ಗಳು ನೋಡ್ತೀವಿ. ವಿಚಿತ್ರ, ಪ್ರಪಂಚದಲ್ಲಿ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂಥದ್ರಲ್ಲಿ ನೀವು ಈ ಥರ ಎಲ್ಲ ಮಾಡಿಕೊಂಡು ಇವಾಗ ಒಳ್ಳೆ ಸ್ಟೇಷನಲ್ಲಿ ಇದ್ದಾನೆ. ಇವಾಗ ಒಂದು ಫೋನೆಲ್ಲ ಇಸ್ಕೊಳ್ಳೋಣ ಮೇಡಮ್. ಇಸ್ಕೊಬಿಟ್ಟೆಲ್ಲ ಎಲ್ಲ ಅವರು ಮನೇಲೇ ಇದ್ದಾವೆ ಅನಿಸುತ್ತೆ ಫೋನೆಲ್ಲನ. ಇಲ್ಲ ಸರ್, ತೊಗೊಂಬಂದಿದ್ದ ಜೋಬೊಳಗಡೆ ಇಟ್ಕೊಂಡಿದ್ದ. ನಾನು ಇಟ್ಕೊಂಡಿದ್ದೀನಿ ಫೋನೆಲ್ಲನ. ಅದು ಪ್ಯಾಟ್ರನ್ ಎಲ್ಲ ಏನು ಗೊತ್ತಿಲ್ಲ. ಅವನ ಹತ್ರ ಕೇಳಿಬಿಟ್ಟು ಎಲ್ಲ ಡಿಲೀಟ್ ಮಾಡ್ತೀನಿ ಬಿಡಿ. ನನಗೆ ಗೊತ್ತಿದೆ, ಒಂದು ವಿಡಿಯೋ ಒಂದು ಫೋಟೋನೂ ಇರಬಾರ್ದು. ಫೋನೇ ಕೊಡಲ್ಲ ಬಿಡಿ ಸರ್. ಇಲ್ಲ, ನನ್ನ ಹತ್ರ ಇಲ್ಲ, ನೀನು ಎಲ್ಲಿ ಕಳಾಕೊಂಡೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ಫೋನೇ ಕೊಡಲ್ಲ ಬಿಡಿ ಸರ್ ಅವನಿಗೆ. ಫೋನ್ ಇಸ್ಕೊಂಡು ಇವ್ರ ಕೈ ಕೊಡ್ರಿ ಮೇಡಮ್ರೆ, ಇವರು ಎಲ್ಲ ಡಿಲೀಟ್ ಮಾಡ್ತಾರೆ. ನಿಮ್ದು ಅಮ್ಮಯ್ಯ ಅಂತೀನಿ, ಏನೋ ನಿಮ್ಮ ಕಡೆಗಳವ್ರು, ನಿಮ್ಮ ಊರವ್ರು ಅಂತ ನೀವಿರೋದಕ್ಕೆ ಎಷ್ಟೋ ನಮಗೆ ಧೈರ್ಯ ಮೇಡಮ್ರೆ. ಒಳ್ಳೇದೇ ಆಯ್ತು, ಇವಾಗ ಬಂದಿದ್ದೀರಾ, ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ ಸೈನ್ ಹಾಕ್ಬಿಟ್ಟು ನಾನು ಆಮೇಲೆ ಅವ್ರಿಗೆಲ್ಲ ವಿಚಾರಣೆ ಮಾಡ್ತೀನಿ. ವಿಚಾರಣೆ ಮಾಡಿಬಿಟ್ಟು ಮತ್ತೆ ನಿನ್ನ ಸುದ್ದಿಗೆ ಬರಬಾರ್ದು ಅವನು. ಹಾಗೆ ಅದನ್ನು ಎಲ್ಲ ಟೈಟ್ ಮಾಡಿಸ್ತೀನಿ, ನಾನು ಬಿಡೋದಿಲ್ಲ. ಫೋನ್ ಇದೆ ಅಂದರೆ ಅರೆಸ್ಟ್ ಮಾಡ್ಕೋಬೇಕಾದ್ರೆ ಒಂದು ಜೋಬ್ ಒಳಗಡೆ ಇಟ್ಕೊಂಡು ಬಂದಿದ್ದ. ನಾನು ಇಸ್ಕೊಂಡಿದ್ದೆ ಫೋನ್. ಆ ಪ್ಯಾಟ್ರನ್ ಎಲ್ಲ ತೆಗೆಸ್ಬಿಟ್ಟು ಆ ಫೋಟೋ ವಿಡಿಯೋಸ್ ಎಲ್ಲ ಏನಿದೆ ಅವನ್ನೆಲ್ಲ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿಬಿಟ್ಟು ಆ ಫೋನಲ್ಲಿ ಒಳಗಡೆ ಏನು ಇರಬಾರ್ದು ಹಂಗೆ ಮಾಡ್ತೀನಿ. ಮತ್ತು ಅವ್ರು ಏನಾದ್ರೂ ರಿಲೀಸ್ ಆಗಿದ್ದಾರೆ ಅಂತಂದರೆ ಫೋನ್ ಏನಾದರೂ ಕೇಳಿದ್ರೆ ಕೊಡಬೇಕಾಗುತ್ತೆ. ಅದಕ್ಕಾಗಿ ನೋಡೋಣ. ಫೋನ್ ಏನಾದರೂ ಕೇಳಿದ್ರೆ ಕೊಡ್ತೀನಿ, ಇಲ್ಲ ಅಂತಂದರೆ ನಿಮಗೆ ಕೊಟ್ಬಿಡ್ತೀನಿ. ಅವೆಲ್ಲ ಡಿಲೀಟ್ ಮಾಡ್ಕೊಬಿಟ್ಟು ಫೋನೆಲ್ಲ ಇಟ್ಕೊಬಿಡು, ನೀನೇನೆ ಬಗೆರ್ದು ಹೋಗ್ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡ್ಬೇಕಣಮ್ಮ ಈ ಥರ ಎಲ್ಲ ಕೆಲಸಗಳು ಮಾಡ್ಕೋಬೇಕಾದ್ರೆ. ಋತು, ನೀನು ಹೇಳೋವ್ರಿಗೆ, ಇಬ್ಬರು ಹೆಣ್ಮಕ್ಳು ಇದ್ದಾರೆ, ನೀನು ಹೇಳ್ತಾ ಇರ್ಬೇಕು ಅವ್ರಿಗೆ. ಏನಾದ್ರೂ ತಪ್ಪು ಮಾಡಿದ್ದಾರೆ ಅಂದರೆ ಈ ಥರ ಮಾಡಬೇಡಿ ಅಂತ ಹೇಳ್ಬೇಕು. ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ನೀವು ಇಂಥವೆಲ್ಲ ಮಾಡಬಾರ್ದಮ್ಮ, ನಮ್ಗೆ ಒಳ್ಳೆ ಹೆಸರು ತರಬೇಕಂತ ಹೇಳ್ಬೇಕು. ಈ ನನ್ನ ಮಗ ಒಳ್ಳೆಯವನಲ್ಲ, ಏಮಾರಿಸಿ ಅದು ಇದು ಹೇಳಿ ಈ ಹುಡುಗಿಗೆ ಪಾಪ ತಲೆ ಕೆಡ್ಸವನೆ. ಪಾಪ ಇದಂಗೆ ಮಾಡೋ ಅಂಥದ್ದಲ್ಲ. ನನಗೆಲ್ಲ ವಿಷಯ ಗೊತ್ತು, ಋತು ಮಕ್ಕಳು ಇಬ್ಬರು ಹೆಣ್ಮಕ್ಳು ಹೆಂಗೆ ಅಂತ. ನಾನು ಇವಾಗ ಇಟ್ಕೊಂಡಿದ್ದೀನಿ ಮೇಡಮ್ರೆ, ನಿಜವಾಗ್ಲೂ ನಾನು ಹೊರಕ್ಕೂ ಕಳಿಸಲ್ಲ. ಅಷ್ಟು ಚೆನ್ನಾಗಿ ನಾನು ಇಟ್ಕೊಂಡಿದ್ದೀನಿ. ಏನು ಮಾಡಲಿ, ಈ ನನ್ನ ಮಗ ತಲೆ ಕೆಡಿಸ್ಬಿಟ್ಟವನೇ ಇವಳಿಗೆ. ಹಿಂದೆ ಬಿದ್ದುಬಿಟ್ಟು ತಲೆ ಕೆಡಿಸಿ ಈ ರೀತಿ ಮಾಡಿರೋದು.
ಮದುವೆ ಆಗ್ತೀನಿ, ನೀನು ಕರ್ಕೊಂಡು ಹೋಗ್ತೀನಿ, ಮದುವೆ ಆಗ್ತೀನಿ ಅಂತ ಹಿಂಗೆಲ್ಲ ಹೇಳಿದ್ದ. ನಾನು ಅದಕ್ಕೆ ಬೇಡ ಕಣಮ್ಮ, ನನ್ನ ಸವಾಸ ಬೇಡ, ಒಳ್ಳೆಯವನಲ್ಲ ಅಂತೇಳಿ ಹಿಂಗೆಲ್ಲ ಹೇಳಿ ನಾನು ಮನಸ್ಸು ಬದಲು ಮಾಡಿಸಿ ಮೊನ್ನೆ ಲಕ್ಷ್ಮಜ್ಜಿನೂ ನಮ್ಮ ಅಜ್ಜಿ ಬಂದಿದ್ರು, ಜಯ ಅಜ್ಜಿ ಬಂದಿಬ್ಬರು ಹೇಳೋದು ಮೇಡಮ್ರೆ. ಪ್ರೀತಿ ಅಕ್ಕನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀವಿ ಇಬ್ರು. ಅವರು ನಾಳೆ ಬರ್ತಾರೆ, ನಮ್ಮ ಇಬ್ಬರು ಹೆಣ್ಮಕ್ಳನ್ನು ಅವ್ರಿಗೆ ಇಬ್ಬರು ಗಂಡು ಮಕ್ಳಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀವಿ. ತುಂಬ ಒಳ್ಳೆಯವ್ರು ಇಬ್ಬರು ಮಕ್ಕಳು, ಪ್ರೀತಿಯವರು ಮಕ್ಕಳು ತುಂಬ ಒಳ್ಳೆಯವರು. ಕೊಟ್ಟು ಮಾಡಿ ಮಾರುತ್ತು, ಒಳ್ಳೇದಾಗಲಿ. ಹೆಂಗೋ ಚೆನ್ನಾಗಿದ್ರೆ ಸಾಕು. ಈಗ ಈ ರೀತಿ ಏನಾದರೂ ಸಮಸ್ಯೆ ಇದ್ದಾಗ ಬಂದು ಹೇಳಿ, ಸರಿನಾ? ನಮಗೂ ನ್ಯಾಯದ ಪ್ರಕಾರ ಏನಿದೆ ಅದೇ ನಾವು ನ್ಯಾಯ ಇರೋ ಕಡೆಗೆ ನಾವು ಮಾತಾಡೋದು, ಯಾರೇ ಆಗಿರಲಿ ನನಗೆ. ಇವಾಗ ಏನೋ ಹೆಣ್ಮಗಳು ಪ್ರಶ್ನೆ, ಈ ರೀತಿ ಫೋಟೋಗಳೆಲ್ಲ ಇಟ್ಕೊಂಡು ವೈರಲ್ ಮಾಡೋದು, ಈ ರೀತಿ ಮುಂದೆಲ್ಲ ಅವರು ತುಂಬ ತೊಂದರೆ ಅನುಭವಿಸೋದು, ಇದಕ್ಕೆಲ್ಲ ನಾನು ಏನು ಕ್ರಮ ಕೈಗೊಳ್ಬೇಕೋ ಅದನ್ನೆಲ್ಲ ಕ್ರಮ ಕೈಗೊಂಡು ನನಗೆಲ್ಲ ಹೇಳ್ತೀನಿ. ಆ ಹುಡುಗಿ ಸವಾಸಕ್ಕೆ ಏನಾದರೂ ಹೋಗಿದೆಯಾ ಅಂತಂದರೆ ಸರಿ ಇರೋದಿಲ್ಲ ಅಂತ ಹೇಳಿ ಎಲ್ಲ ಇದು ಮಾಡ್ತೀನಿ ಬಿಡಿ. ನನ್ನ ಹತ್ರ ಇದೆ ಫೋನು, ಆ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಸ್ಬಿಡ್ತೀನಿ, ಇಲ್ಲಾಂದರೆ ನಿಮಗೆ ಕೊಟ್ಬಿಡ್ತೀನಿ. ನೋಡೋಣ, ಪ್ಯಾಟ್ರನ್ ಎಲ್ಲ ಚಾರ್ಜಿಗೆ ಇಟ್ಬಿಟ್ಟು ಆ ಪ್ಯಾಟ್ರನ್ ಎಲ್ಲ ಚೆಕ್ ಮಾಡಿಸಿ, ಆ ಫೋಟೋ ವಿಡಿಯೋಸ್ ಎಲ್ಲ ಏನಿದ್ರು ಡಿಲೀಟ್ ಮಾಡಿಸಿ ನೋಡೋಣ ಹೇಗಾಗತ್ತೆ ಅಂತ. ಫೋನ್ ಏನಾದರೂ ಇಸ್ಕೊಂಡಿಲ್ಲ ಅಂತಂದರೆ ನಿಮಗೆ ತಲುಪಿಸ್ತೀನಿ ನಾನು ಫೋನ್. ಇವಾಗಿನ ಕಾಲದಾಗ ಎಷ್ಟು ಎಚ್ಚರಿಕೆಯಿಂದ ಎಷ್ಟು ಭಯವಾಗಿರ್ತೀವೋ ಅಷ್ಟು ಒಳ್ಳೇದಮ್ಮ. ಹೆಣ್ಮಕ್ಳು ಭಯವಾಗಿರಬೇಕು. ಈ ಥರ ಎಲ್ಲ ನೋಡ್ರಿ, ಸಮಸ್ಯೆ ಆದರೆ ಎಷ್ಟು ಅನುಭವಿಸ್ಬೇಕಾಗುತ್ತೆ. ಹಾಂ, ಇವಾಗ ಇಂಥವ್ರೆಲ್ಲ ಸವಾಸ ಮಾಡಿಬಿಟ್ಟು ನಿಮ್ಮ ಜೀವನ ಹಾಳು ಮಾಡ್ಕೊಂಡಿರ್ತೀರ. ಮತ್ತೆ ನೀವು ಬೇರೆ ಮದುವೆ ಆಗೋದು, ಈ ನನ್ನ ಮಕ್ಕಳ ಫೋಟೋ ವಿಡಿಯೋ ಎಲ್ಲ ತೊಗೊಂಬರೋದು, ನಿಮ್ಮ ಸಂಸಾರದಲ್ಲಿ ಉಳಿ ಹಿಂಡೋದು, ಇಂಥ ಕೆಲಸಗಳೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಅಮ್ಮ ನೀವು ಭಯದಿಂದ ಇರಬೇಕು. ನೀವೆಷ್ಟು ಭಯವಾಗಿರ್ತೀರೋ ತಂದೆ ತಾಯಿಗೂ ಅಷ್ಟೇ ಒಳ್ಳೆಯ ಹೆಸರು. ಹೆಣ್ಮಕ್ಳು ಹೆಂಗಿರ್ತಾರೋ ತಂದೆ ತಾಯಿಗೆ ಒಳ್ಳೆಯ ಹೆಸರು ಇರುತ್ತೆ. ಮನೇಲಿ ಹೆಣ್ಮಕ್ಳು ತುಂಬ ಭಯವಾಗಿರಬೇಕು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಭಯದಿಂದ ಇರಬೇಕು. ಅದರಲ್ಲೂ ಗಂಡು ಮಕ್ಳಿಗೆ ಇನ್ನೂ ಒಂದು ಸ್ವಲ್ಪ, ಹೆಣ್ಮಕ್ಳು ಇನ್ನೂ ಭಯವಾಗಿರಬೇಕು. ಗಂಡು ಮಕ್ಳಿಗಿನ್ನ ಜಾಸ್ತಿ ಹೆಣ್ಮಕ್ಳು ಭಯದಿಂದ ಇರಬೇಕು. ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ಯೋಚನೆ ಮಾಡಬೇಕಮ್ಮ ಏನು ಕೆಲಸ ಮಾಡಬೇಕು ಅಂದ್ರೂ. ನೋಡಿ, ಇವಾಗಾದ್ರೂ ಬುದ್ಧಿ ಬಂದೈತಲ್ಲ. ಫೋನ್ ಇದೆ ಬಿಡಿ ಸರ್, ಜೋಬಳಗಡೆ ಇತ್ತು. ನಾವು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಾಗ ಅವತ್ತು ಕರ್ಕೊಂಡ್ಬಂದಿದ ತಕ್ಷಣ 4 ತೇಡಿದ್ನಲ್ಲ, ಅವಾಗ ಫೋನ್ ಎಲ್ಲ ಹೊರಗೆ ಬಂದ್ಬಿಡ್ತು. ಫೋನೆಲ್ಲ ಇದೆ, ಚಾರ್ಜಿಗೆ ಇಟ್ಬಿಟ್ಟು ಆ ಫೋಟೋ ವಿಡಿಯೋಸ್ ಎಲ್ಲ ನೋಡ್ತೀನಿ. ಹೆಂಗೆ ಇವರು ಸಮಯಕ್ಕೆ ಸರಿಯಾಗಿ ಬಂದುಬಿಟ್ರು ಸರ್, ಇಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ. ಅವ್ರಿಗೆ ವಿಚಾರಣೆ ನಾಳೆ ನಾಡಿದ್ದಲ್ಲಿ ಮಾಡಿಬಿಟ್ಟು ಅದೇನು ಬಗೆಹರಿಸಿ ಕಳ್ಸೋಣ. ಇನ್ನೂ ಸ್ವಲ್ಪ ಇದಾಗಲಿ ಸರ್. ನೋಡಿ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿರೋದಕ್ಕಂತೂ ಪರವಾಗಿಲ್ಲ, ಆಗಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗೋದು. ಸ್ವಲ್ಪ ಯೋಚನೆ ಮಾಡಿ. ಅಂದರೆ ಅದು ಯಾವತ್ತಿದ್ರೂ ನಮ್ಮ ಕೈಗೆ ಬಂದರೆ ನಾವು ಅದನ್ನೆಲ್ಲನ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಆದರೂ ನೀವು ಸುಮ್ಮನೆ ಋತು ಪ್ರಾಬ್ಲಮ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸುಮ್ಮನೆ ಒಂದು ಕೆಟ್ಟ ಹೆಸರು, ಹೆಣ್ಮಕ್ಳು ಬೇರೆ, ಅದಕ್ಕಾಗಿ ಹೇಳೋದು. ಹೆಂಗ ಮೇಡಮ್ರೆ, ಅದೊಂದು ನೀವು ಏನೋ ಮಾಡಿಕೊಟ್ರೆ ಹುಡುಗಿಗೆ ಒಳ್ಳೇದಾಗುತ್ತೆ. ಅದಕ್ಕಾಗಿನ ನಾವು ಮಾತಾಡ್ಕೊಂಡು ಬಂದ್ವಿ, ಹೇಳೋಣ ನಮ್ಮರೇ ಇದ್ದಾರೆ ಪೊಲೀಸ್ನವರು ಅಂತ ಹೇಳಿ ಅದಕ್ಕೆ ಹೇಳೋಣ ಅಂತ ಬಂದ್ವಿ ಮೇಡಮ್ರೆ. ಸರಿ ಆಯ್ತಮ್ಮ, ಒಂದು ಕಂಪ್ಲೇಂಟ್ ಬರ್ಕೊಟ್ಟು ಸೈನ್ ಹಾಕ್ಕೊಟ್ಟು ಹೋಗ್ರಿ, ನಾವೆಲ್ಲ ಅದನ್ನು ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ಅದನ್ನು ನಾನೆಲ್ಲನ ಸರಿಯಾಗಿ ಬೇಗ ಮಾಡ್ತೀನಿ. ಸರಿ ಆಯಿತು. ವರ್ಷಿತ ಇರೋದಕ್ಕೆ ಹೆಂಗೋ ಫೋನೂ ಐತೆ, ಎಲ್ಲ ಫೋಟೋ ವಿಡಿಯೋಸ್ ಎಲ್ಲನ ಆದಷ್ಟು ಬೇಗ ಡಿಲೀಟ್ ಆಗಿಬಿಡ್ತವೆ. ಮುಂದೆ ಯಾವ ತೊಂದರೆ ಇಲ್ಲ ಇವನಿಂದನ. ಪಾಪ ತುಂಬ ಎದುರು ಬಿಟ್ಟಿದ್ಲು ಈ ಹುಡುಗಿ ತನ್ವಿ. ಅದಕ್ಕೆ ನನಗೂ ಗೊತ್ತಿತ್ತಲ್ಲ ಇವನೆಂತವನು ಅಂತ. ನಾನು ಏನಾದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ನನಗೂ ಋತು ಇಬ್ಬರು ಹೆಣ್ಮಕ್ಳನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕಂತ ನನಗೂ ತುಂಬಾ ಆಸೆ ಐತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.